ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಕಲಿಯುಗದಲ್ಲಿ ಮನುಷ್ಯ ಸ್ವಾರ್ಥಪರನಾಗಿಯೇ ಚಿಂತನೆಯನ್ನು ಮಾಡ್ತಾನೆ. ತನ್ನ ವಿವೇಕವನ್ನು ಕಳ್ಕೊಂಡು ಅಲ್ಪಾಯುಷ್ಯನಾಗಿ, ದೈಹಿಕವಾಗಿಯೂ ದುರ್ಬಲನಾಗಿ, ತನ್ನ ಸಾಮರ್ಥ್ಯವನ್ನು ಮರೆತು ಎಲ್ಲ ಐಹಿಕ ಸುಖಭೋಗಗಳ ಹಿಂದೆ ಹೊರತಾ ಪರಮಾರ್ಥವನ್ನು ಮರೆತು ಹೋಗ್ತಾನೆ. ಇಲ್ಲಿ ಅನೇಕ ರೀತಿಯ ಶತ್ರುಗಳು ಬರ್ತಾ ಹೋಗ್ತಾರೆ. ಹಿತಶತ್ರುಗಳಾಗಿರಬಹುದು, ಅಥವಾ ಕೆಲವೊಂದು ಸಮಸ್ಯೆಗಳಿಂದ ಶತ್ರುಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡಿರಬಹುದು. ಹಾಗೂ ಅನೇಕ ಗ್ರಹದೋಷಗಳಿರಬಹುದು, ಅನಾರೋಗ್ಯ ಸಮಸ್ಯೆಗಳಿರಬಹುದು, ಮಾಟ ಮಂತ್ರ ತಂತ್ರಪ್ರಯೋಗಗಳಾಗಿರಬಹುದು, ಬಾನಾಮತಿಯು ಯಾವುದೇ ಇತರ ಅನೇಕ ಸಮಸ್ಯೆಗಳಿಗೆ ಒಳಗಾಗಿರಬಹುದು. ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಏನು ಅಂದರೆ ಅದು ಮಹಾಕಾಳಿಯ ಸ್ವರೂಪಳಾಗಿರುವಂತಹ ಭಗವತಿ ವಿಪರೀತ ಪ್ರತ್ಯಂಗಿರ ಉಪಾಸನೆ. ಶ್ರೀವಿದ್ಯಾ ಉಪಾಸನೆ ಮಾಡುವವರಿಗೆ ವಿಪರೀತ ಪ್ರತ್ಯಂಗಿರ ಹಾಗೂ ಪ್ರತ್ಯಂಗಿರ ಪರಮೇಶ್ವರಿಯ ಕುರಿತು ಅನೇಕ ಮಾಹಿತಿ ತಿಳಿದಿರುತ್ತೆ. ಪ್ರತ್ಯಂಗಿರ ಪರಮೇಶ್ವರಿ ಬೇರೆಯಲ್ಲ, ಲಲಿತಾ ಪರಮೇಶ್ವರಿ ಬೇರೆಯಲ್ಲ ಅನ್ನೋದು ಶ್ರೀವಿದ್ಯೋಪಾಸಕರಿಗೆ ಗೊತ್ತಿರುವಂಥದ್ದೇ ವಿಷಯ. ಮಹಾವಿದ್ಯೆ ಆಗಿರ್ತಂಥ ಪ್ರತ್ಯಂಗಿರ ಸಮಸ್ತ ಗ್ರಹಬಾಧೆಗಳನ್ನು, ಪ್ರಕೃತ್ಯ ಸಮಸ್ತ ಮಾಟ ಮಂತ್ರಗಳನ್ನು, ಸಮಸ್ತ ದುಷ್ಟರ ಮರ್ದನವನ್ನು ಹಾಗೂ ನಮ್ಮ ಸಕಲ ಪಾಪಗಳನ್ನು ಕೂಡ ನಾಶ ಮಾಡಿ ನಮ್ಮೆಲ್ಲರಿಗೂ ಸಕಲ ಸೌಭಾಗ್ಯವನ್ನು ಹಾಗೂ ಶಕ್ತಿಯನ್ನು, ಅಭಯವನ್ನು ನೀಡುವಂಥ ಮಹಾತಾಯಿ. ಮಹಾಭಯಾನಕ ಆಗಿ ಕಾಣುವಂತಹ ಸಿಂಹಮುಖವನ್ನು ಹೊಂದಿದ್ದು ಎಂಥವರಿಗೂ ಕೂಡ ಭಯವನ್ನು ಉಂಟು ಮಾಡುವಂತಹ ಜಗನ್ಮಾತೆಯ ಹೃದಯ ಎಂಥದ್ದು ಅಂದರೆ ಮಾತೃ ಹೃದಯ. ಅವಳನ್ನರಸಿ ನಿಂತಾಗ ಆಶ್ರಿತ ಕಲ್ಪವೃಕ್ಷವಾಗಿ ಅವಳು ನಮ್ಮನ್ನು ಪೊರಿತಾ ಹೋಗ್ತಾಳೆ. ಅನನ್ಯವಾಗಿ ಅವಳನ್ನು ಸ್ಮರಣೆ ಮಾಡಬೇಕು. ಒಮ್ಮೆ ಅವಳ ಸ್ಮರಣೆ ಮಾಡಿದರೆ, ಅವಳನ್ನಿಟ್ಟು ಒಂದೇ ಒಂದು ಹೂವನ್ನಿಟ್ಟು ಕರೆದರೂ ಕೂಡ ಆ ಜಗನ್ಮಾತೆ ಪ್ರೀತಿಯನ್ನು ಹೊಂದ್ತಾಳೆ ಹಾಗೂ ನಮಗೆ ರಕ್ಷಣೆಯನ್ನು ನೀಡ್ತಾಳೆ. ಯೋಗ ಹಾಗೂ ಸುಯೋಗವಿದ್ದರೆ ಮಾತ್ರ ಪ್ರತ್ಯಂಗಿರ ಪರಮೇಶ್ವರಿಯ ಕುರಿತು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಯಾವುದೇ ವಿಘ್ನಗಳೇ ಇರಲಿ, ಜೀವನದಲ್ಲಿ ಅನೇಕ ಸಮಸ್ಯೆಗಳಿದ್ದು ನಾನಿನ್ನೇನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ, ಕೊನೆ ಹಂತದಲ್ಲಿದ್ದೇನೆ, ಈ ಶತ್ರುಗಳಿಂದ ನಾನು ನಾಶವಾಗಿ ಹೋಗ್ತಾ ಇದ್ದೇನೆ, ನನಗೆ ಯಾರೂ ಗತಿ ಇಲ್ಲ, ನಮಗೆ ಯಾವ ಶುಭ ಕಾರ್ಯಗಳು ನಡೀತಾ ಇಲ್ಲ, ಎಲ್ಲವೂ ಅಡೆತಡೆಯಾಗ್ತಾ ಇದೆ ಅನ್ನುವಾಗ ಹೋಗಬೇಕಾಗಿರುವುದು ವಿಪರೀತ ಪ್ರತ್ಯಂಗಿರಾಗಿ ಶರಣಾಗತಿ. ಅನೇಕ ರೀತಿಯಲ್ಲಿ ಅವಳನ್ನು ಸೇವೆ ಮಾಡ್ತಾ ಹೋಗ್ಬೋದು. ಆದರೆ ಯಾವಾಗ ನಾವು ಆ ಜಗನ್ಮಾತೆಯನ್ನು ಪ್ರೀತಿ, ವಿಶ್ವಾಸ, ಭಕ್ತಿ ಭಾವನೆಗಳಿಂದ ಆ ಜಗನ್ಮಾತೆಯನ್ನು ಪೂಜೆ ಮಾಡ್ತೀವಿ, ಅವಳನ್ನು ಕರಿತೀವಲ್ಲ, ಆಗ ಅವಳು ಆ ಕ್ಷಣಕ್ಕೆ ತನ್ನ ಶಕ್ತಿಯನ್ನು, ತನ್ನ ಇರುವಿಕೆಯನ್ನು ತೋರಿಸ್ತಾ ಹೋಗ್ತಾಳೆ. ಕಾಟಾಚಾರದ ಪೂಜೆಗಳಿಗೋ ಡಂಭಾಚಾರದ ಪೂಜೆಗಳಿಗೋ ಆ ದೈವದ ಅನುಗ್ರಹ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಡಂಬರವಿರಬೇಕಾದದ್ದು ನಮ್ಮ ಮನಸ್ಸಿನ ಪೂಜೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ. ತೋರುಂಬ ಭಕ್ತಿ ಎಂಬಂತೆ ನಾವು ಜಗತ್ತಿಗೆ ತೋರಿಸ್ಕೊಳ್ಳೋದಕ್ಕೆ ಪೂಜೆಯನ್ನು ಮಾಡಿದರೂ, ಎಷ್ಟೇ ವೈಭೋಗದಿಂದ ಆಡಂಬರದಿಂದ ಅವಳ ಸ್ಮರಣೆ ಮಾಡಿದರೂ ಅದು ಅವಳನ್ನು ಮುಟ್ಟುವುದೇ ಇಲ್ಲ. ಯಾವಾಗ ಅವಳನ್ನು ಮುಟ್ಟಬೇಕೋ ಆಗ ನಾವು ಮಾಡಬೇಕಾಗಿರೋದು ನಿಷ್ಕಾಮವಾಗಿ ನಮ್ಮ ಪ್ರೀತಿ ಭಕ್ತಿಯಿಂದ ಆ ಜಗನ್ಮಾತೆಯ ಉಪಾಸನೆ. ತ್ರಿಗುಣಾತ್ಮಿಕೆಯಾಗಿ, ತ್ರಿಗುಣಶಕ್ತಿಯಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾಗಿರುವಂಥ ಆ ಪ್ರತ್ಯಂಗಿರ ಪರಮೇಶ್ವರಿಯನ್ನು, ಪರಬ್ರಹ್ಮನೂ ಕೂಡ ಹಾಗೂ ಪರಬ್ರಹ್ಮ ಸ್ವರೂಪದಲ್ಲಿರುವಂತಹ ಆ ಜಗನ್ಮಾತೆಯನ್ನು ತ್ರಿಮೂರ್ತಿಗಳು ಕೂಡ ಅವಳ ಆರಾಧನೆಯನ್ನು ಮಾಡ್ತಾರೆ, ಅವಳ ಉಪಾಸನೆಯನ್ನು ಮಾಡ್ತಾರೆ. ಶತ್ರು ವಿಧ್ವಂಸಿನಿಯಾಗಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡುವಂತಹ ಆ ಜಗನ್ಮಾತೆಯನ್ನು ನಾವು ಹೇಗೆ ನೋಡ್ತಾ ಇದ್ದೇವೆ ಅಂದರೆ ಅತ್ಯಂತ ರೌದ್ರರೂಪಳವಳು. ಅವಳನ್ನು ಪೂಜೆ ಮಾಡಬಾರ್ದು, ಉಪಾಸನೆ ಮಾಡಬಾರ್ದು, ಅವಳ ನಾಮಸ್ಮರಣೆ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಬಂದಿದ್ದೇವೆ. ಯಾವ ಪಾರ್ವತಿಯನ್ನು ನಾವು ಮಹಾಶಕ್ತಿ ಅಂತ ಹೇಳ್ತೀವೋ ಅವಳದ್ದೇ ಸ್ವರೂಪವಾಗಿರುವಂಥ ರುದ್ರರೂಪವಾಗಿರುವಂಥ ಪ್ರತ್ಯಂಗಿರ ಸ್ವರೂಪವನ್ನು ಉಪಾಸನೆ ಮಾಡಬೇಕಾಗಿದ್ದು ನಿರ್ಮಲ ಭಕ್ತಿಯಿಂದ, ಶ್ರದ್ಧೆಯಿಂದ.
ನಾನು ನನ್ನ ರಕ್ಷಣೆಗಾಗಿ ಮಾತ್ರ ಅವಳ ಸ್ಮರಣೆ ಮಾಡ್ತಾ ಇದ್ದೇನೆ, ಅವಳು ಉಪಾಸನೆ ಮಾಡ್ತಾ ಇದ್ದೇನೆ ಅನ್ನುವಾಗ ಆ ಜಗನ್ಮಾತೆಯಿಂದ ಎಂದೂ ತೊಂದರೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಅವಳ ಶಕ್ತಿಯಿಂದ ನಾನು ಮತ್ತೊಬ್ಬರನ್ನು ನಾಶ ಮಾಡ್ತೇನೆ, ಮತ್ತೊಬ್ಬರಿಗೆ ತೊಂದರೆ ಕೊಡ್ತೇನೆ ಅನ್ನುವಾಗ ಯೋಚನೆ ಮಾಡಬೇಕು, ನಾವು ಹಿಡಿದಿರುವುದು ಪ್ರಚಂಡ ಶಕ್ತಿಯನ್ನು. ಅವಳು ಒಮ್ಮೆ ನಮ್ಮಡೆ ತಿರುಗಿದರೆ ನಮ್ಮ ಇಡೀ ವಂಶವೇ ಸರ್ವನಾಶವಾಗಿ ಹೋಗುತ್ತದೆ ಅಂತ. ಆ ಜಗನ್ಮಾತೆಯನ್ನು ನಾವು ಉಪಾಸನೆ ಮಾಡಬೇಕಾದದ್ದು ಶ್ರದ್ಧೆಯಿಂದ, ಭಕ್ತಿಯಿಂದ. ಕಾಳಿಯನ್ನು ಹೇಗೆ ರುದ್ರರೂಪಳು, ಅಂತಹ ಕಾಳಿಗೆ ಮಹಾಕಾಳಿಯಾಗಿರುವವಳು ಅಪರಾಮವಾಗಿ ಚಂಡಿಕಾ ಆಗಿ, ಚಾಮುಂಡಿಯಾಗಿ, ಭದ್ರಕಾಳಿಯಾಗಿರುವವಳು ಪ್ರತ್ಯಂಗಿರ. ಇಡೀ ಅಥರ್ವಣ ವೇದದ ಅಥರ್ವಣ ಭದ್ರಕಾಳಿಯಾಗಿ ನಿಂತಿರುವವಳು ಆ ಪ್ರತ್ಯಂಗಿರ ಪರಮೇಶ್ವರಿಯೇ. ಅವಳ ಸ್ಮರಣೆ ಅಥವಾ ಅವಳ ರಕ್ಷಣೆ ಎಂಥದ್ದು ಅನ್ನೋದು ಅವಳ ಉಪಾಸನೆ ಮಾಡಿರುವವರಿಗೆ ತುಂಬ ಚೆಂದ ಗೊತ್ತಿರುತ್ತೆ. ಸಾಕಾರ ಸ್ವರೂಪದ ಮಹಾಗೌರಿ ಅವಳು ಪರಕೃತ್ಯ ಮರ್ದಿನಿಯಾಗಿ ದುಷ್ಟರ ನಾಶ ಮಾಡಿ ಪರಯಂತ್ರಗಳನ್ನು ನಾಶ ಮಾಡುವವಳಾಗಿ ಇರುವವಳು ಆ ಜಗನ್ಮಾತೆ. ಪ್ರತ್ಯಂಗಿರ ಅಂದರೆ ಅದು ಭಯಾನಕ ಶಕ್ತಿಯಲ್ಲ, ನಮ್ಮ ರಕ್ಷಣೆ ಮಾಡುವಂತಹ ತೇಜೋಮಯ ಶಕ್ತಿ. ನಮ್ಮ ರಕ್ಷಣೆಗೆ ಹಾಗೂ ಜಗತ್ತಿನ ರಕ್ಷಣೆಗೆ ನ್ಯಾಯವನ್ನು ಬಹುಬೇಗ ಕೊಡುವಂಥವಳು ಆ ಜಗನ್ಮಾತೆ. ಪ್ರತ್ಯಂಗಿರಾ ದೇವಿಯನ್ನು ಉಪಾಸನೆ ಮಾಡಬೇಕು ಅಂದರೆ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿದ್ರೆ ಸಾಕಾಗುತ್ತೆ. ದೇವಿ ಯಾವುದೇ ಸ್ವರೂಪದಲ್ಲಿರಲಿ, ಯಾವುದೇ ಪ್ರಕಾರವಾಗಿರಲಿ, ಅವಳು ಮಾತೃಸ್ವರೂಪಳು ಅನ್ನೋ ಭಾವ ನಮ್ಮಲ್ಲಿದ್ದಾಗ, ನಾನು ಅವರ ಮಗಳು ಅಥವಾ ಮಗಳು ಅನ್ನುವ ಭಾವದಲ್ಲಿ ನಾವು ಅವಳನ್ನು ಪೂಜೆ ಮಾಡಿದಾಗ, ಉಪಾಸನೆ ಮಾಡಿದಾಗ, ಅವಳು ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸ್ತಾ ಹೋಗ್ತಾಳೆ. ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳು ಅವಳಿಗೆ ಪ್ರೀತಿದಾಯಕವಾಗಿ ಹೋಗ್ಬಿಡುತ್ತೆ. ಅದೇ ನಾವು ಅವಳು ಉಪಾಸನೆ ಮಾಡ್ತಾ ಅವಳ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ನಿಂತ್ಕೊಂಡಾಗ ಅವಳು ಮಹಾರೌದ್ರ ಸ್ವರೂಪಳಾಗಿ ನಿಂತ್ಕೊಂಡು ನಮ್ಮನ್ನು ನಾಶ ಮಾಡ್ತಾಳೆ. ಅನೇಕ ಸಮಸ್ಯೆಗಳಿದ್ದು ನಾವು ಆ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅನ್ನುವವರಿಗೆ ಅತ್ಯಂತ ಸರಳವಾಗಿರುವುದು ಆ ಜಗನ್ಮಾತೆ ಉಪಾಸನೆ. ಅವಳ ಉಪಾಸನೆ ಅಂದಿದ ತಕ್ಷಣಕ್ಕೆ ಅವಳ ಮಂತ್ರಗಳನ್ನು, ಯಂತ್ರಗಳನ್ನು ಪೂಜೆ ಮಾಡೋದಲ್ಲ. ಸರಳ ವಿಧಾನಗಳಲ್ಲಿ ಅವಳನ್ನು ಸ್ತುತಿಸಿದರೂ ಸಾಕು, ಅವಳು ನಮ್ಮ ರಕ್ಷಣೆಯನ್ನು ಮಾಡ್ತಾ ಹೋಗ್ತಾಳೆ. ವಿಶೇಷವಾಗಿ ಒಂದನ್ನು ನಾನು ಹೇಳಬೇಕಾಗತ್ತೆ. ರಾವಣನ ಮಗ ಇಂದ್ರಜಿತ್ ಇಡೀ ಲಂಕೆಯ ಆ ಅಷ್ಟೈಶ್ವರ್ಯಕ್ಕೆ ಹಾಗೂ ಸ್ಥಿರಮಹಾಲಕ್ಷ್ಮಿ ನಿಲ್ಲೋದಕ್ಕೆ ಕಾರಣವಾಗಿದ್ದು ಅವನ ವಿಪರೀತ ಪ್ರತ್ಯಂಗಿರ ಸಾಧನೆ. ಹಾಗೂ ಅವನನ್ನು ಅಜೇಯನನ್ನಾಗಿ ಮಾಡಿ ಇಂದ್ರನನ್ನೇ ಗೆಲ್ಲುವಂತಹ ಶಕ್ತಿ ಕೊಟ್ಟದ್ದು ಪ್ರತ್ಯಂಗಿರ ಪರಮೇಶ್ವರಿ. ಅದನ್ನು ನಾವು ಒಪ್ಕೊಳ್ಳಲೇಬೇಕು. ಶ್ರೀಕೃಷ್ಣನಿಗೆ ಪ್ರಿಯವಾದ ದೇವತೆ ಹಾಗೂ ಕುಲದೇವತೆಯಾಗಿದ್ದವಳು ಪ್ರತ್ಯಂಗಿರ. ಯಾವ ಪ್ರತ್ಯಂಗಿರ ಪರಮೇಶ್ವರಿಯನ್ನು ತ್ರಿಮೂರ್ತಿಗಳಿಂದಿಡಿದು ಋಷಿಮುನಿಗಳಿಂದಾಗಿ ಸಕಲ ದೇವತೆಗಳು ಸ್ಮರಣೆ ಮಾಡ್ತಾರೋ ಅವಳನ್ನು ಕಲಿಯುಗದಲ್ಲಿ ಬೇರೆ ರೀತಿಯಲ್ಲೇ ನಾವು ನೋಡ್ತಾ ಹೋಗ್ತಿದ್ದೇವೆ. ಎಷ್ಟು ತಪ್ಪಲ್ವ? ಅವಳ ಅನುಗ್ರಹ ಬೇಕು ಅನ್ನೋದಾದರೆ ಅವಳ ಸ್ಮರಣೆ ಸಾಕು, ಅವಳ ಅಷ್ಟೋತ್ತರ ಸಾಕು, ಅವಳ ಸಹಸ್ರನಾಮ ಸಾಕು, ಅವಳ ಒಂದು ನಾಮ ಸಾಕು ನಮ್ಮ ಇಡೀ ಜೀವನ ಬದಲಾಗೋದಕ್ಕೆ. ಆ ಭಗವತಿಯ ಬಗ್ಗೆ ಹೇಳೋದಕ್ಕೆ ಸಾವಿರ ಅಲ್ಲ, ಅನೇಕ ಜನ್ಮಗಳು ಕೂಡ ಸಾಕಾಗೋದಿಲ್ಲ ಅವಳ ಮಾತೃಕಾವರ್ಣವನ್ನು ವರ್ಣಿಸೋದಕ್ಕೆ. ಎಷ್ಟು ಮಮತಾಮೂರ್ತಿ ಅವಳು. ತನ್ನ ಮಕ್ಕಳನ್ನು ಹೇಗೆ ಕಾಪಾಡ್ಕೊಳ್ತಾಳೆ ಅಂದರೆ ಕಿಂಚಿತ್ತೂ ನೋವಾಗದ ಹಾಗೆ, ಕಿಂಚಿತ್ತೂ ತೊಂದರೆಯಾಗದ ಹಾಗೆ ಕಾಪಾಡ್ಕೊಳ್ತಾಳೆ. ಅದೇ ಅವಳ ಪರಮ ಗುಣ. ಅವಳು ನೋಡೋದಕ್ಕೆ ಮಾತ್ರ ರೌದ್ರ ಸ್ವರೂಪಳು. ಅವಳ ಹತ್ತಿರ ಹೋಗಿ ನೋಡುವವರಿಗೆ ಗೊತ್ತು ಅವಳು ಎಂಥ ಮಗುವಿನಂಥ ಮನಸ್ಸು ಅನ್ನೋ ಅದು ಕೂಡ ಕಡಿಮೆ, ಆ ಮಾತು ಕೂಡ ಕಡಿಮೆ ಆಗಿಬಿಡುತ್ತೆ ಅವಳು. ಹಾಗಾಗಿ ಶತ್ರುಗಳಿಂದ ತುಂಬ ಹೋಗಿದೆ, ಸಾಲಬಾಧೆ ಇದೆ, ಅನಾರೋಗ್ಯದಿಂದ ಕಾಡ್ತಾ ಇದೆ ಅನ್ನೋವಾಗ ಪ್ರತ್ಯಂಗಿರ ದೇವಿಯ ಪಂಜರ ಸ್ತೋತ್ರದ ಪಾರಾಯಣ ಮಾಡೋದ್ರಿಂದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಪಂಜರ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ದಶಮಹಾವಿದ್ಯೆಗಳ ಶಕ್ತಿಯು ನಮಗೆ ರಕ್ಷಣೆಗೆ ನಿಂತ್ಕೊಳ್ತವೆ. ಇಂದ್ರಜಿತ್ತಿನ ಈ ಪಂಜರ ಸ್ತೋತ್ರದ ಅನುಷ್ಠಾನದಿಂದಲೇ ಆತ ಇಡೀ ಲಂಕೆಯನ್ನು ಸ್ವರ್ಣಮಯ ಲಂಕೆಯನ್ನಾಗಿಸಿ ಇಂದ್ರನನ್ನೂ ಕೂಡ ಗೆಲ್ಲುವಂತಹ ಶಕ್ತಿಯನ್ನು ಪಡೆದುಕೊಂಡು ಅಜೇಯನಾಗಿದ್ದ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಆ ಜಗನ್ಮಾತೆಯನ್ನು ಪ್ರೀತಿಯಿಂದ, ಭಕ್ತಿಯಿಂದ ಹೋಲಿಸ್ಕೊಳ್ಬಹುದು, ಶ್ರದ್ಧೆಯಿಂದ ಹೋಲಿಸ್ಕೊಳ್ಬಹುದು.
ಶ್ರೀಮಾತ್ರೇ ನಮಃ.